ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಸ್ ಸ್ಟ್ಯಾಂಡ್ ರೋಡ್ ಕೆಎಸ್ಆರ್ಟಿಸಿ ಕಾಂಪ್ಲೆಕ್ಸ್ ಅಪೋಸಿಟ್ ರಸ್ತೆ ತೆಗ್ಗುಂಡಿ ಬಿದ್ದಿದೆ. ಬೈಕ್ ಸಂಚರಿಸುವವರಿಗೆ, ವಾಹನ ಸಂಚರಿಸುವವರಿಗೆ ತೆಗ್ಗುಗುಂಡಿಗಳು ಕಾಣದ ತೆಗ್ಗುಗುಂಡಿಗಳು. ದೃಶ್ಯಾವಳಿಯಲ್ಲಿ ನೀವು ನೋಡುವುದು ಯಾವ ರೀತಿಯ ರಸ್ತೆಯ ತೆಗ್ಗುಗುಂಡುಗಳು ಬಿದ್ದಿವೆ ಎನ್ನುವುದು. ಗ್ಯಾರಂಟಿ ಹೆಸರಿನಲ್ಲಿ ರಸ್ತೆಗಳು ಹದಗೆಟ್ಟಿ ಹೋಗಿವೆ. ರಸ್ತೆಯಲ್ಲಿ ಯಾರಿಗಾದರೂ ಅಪಘಾತ ಅನಾಹುತ ಸಂಭವಿಸಿದರೆ ಯಾರು ಹೊಣೆಗಾರರು ಎಂಬ ಪ್ರಶ್ನೆ ಎದುರಾಗಿದೆ. ಅಥಣಿಯಲ್ಲಿ ಬಸ್ ಸ್ಟ್ಯಾಂಡ್ ರೋಡ್ ರಸ್ತೆ ಕೂಡ ತುಂಬಾ ಹದಗೆಟ್ಟು ಹೋಗಿದೆ. ಈ ರಸ್ತೆ ಯಾವಾಗ ನಿರ್ಮಾಣ ಆಗುತ್ತೆ ಅನ್ನೋದೇ ನಿಗೂಢ. ಸಮಾಜ ಸೇವಕರು ಚಂದ್ರಕಾಂತ್ ಹುಕ್ಕೇರಿ, ಚಿಕ್ಕೋಡಿ ಮಾಧ್ಯಮ ಹಾಗೂ ಪತ್ರಿಕಾ ಮಾತನಾಡ್ತಿದ್ದಾರೆ. ಸಂಬಂಧಪಟ್ಟವರು ಕಣ್ಣು ಕಾಣದಂತೆ ಕುರುಡನಂತೆ ವರ್ತಿಸ್ತಾ ಇರುವ ಸಂಬಂಧಪಟ್ಟವರು ಮಾಧ್ಯಮ ವರದಿಗೆ ಎಚ್ಚರಿಸಿಕೊಳ್ತಾರಾ ಅಥವಾ ಹೇಳೋರಿಲ್ಲ ಕೇಳೋರಿಲ್ಲ ಈ ರಸ್ತೆಗೆ? ಬೈಕ್ ಸವಾರರು ಬೀಳುವ ಸಾಧ್ಯತೆಗಳಿವೆ. ಅಪಘಾತ ಸಂಭವಿಸಿದರೆ ಯಾರು ಹೊಣೆಗಾರರು? ಅಥಣಿ ತಾಲೂಕಿನ ರಸ್ತೆಗಳು ಅಭಿವೃದ್ಧಿ ಆಗ್ತವೆ. ಸಂಬಂಧಪಟ್ಟವರು ಗಮನ ಹರಿಸುತ್ತಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯಪಾಲರು, ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಶಾಸಕರು ಇನ್ನಾದರೂ ರಸ್ತೆಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಸಂಚರಿಸುವ ವ್ಯವಸ್ಥೆ ಮಾಡ್ತಾರಾ ಅಥವಾ ಯಥಾಸ್ಥಿತಿ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದೊಳಗೆ ಸಿಟಿದಾಗೆಲ್ಲ ಏನು ಮುಖ್ಯ ರಸ್ತೆಗಳು ನಾವು ಬಸ್ ಸ್ಟ್ಯಾಂಡ್ ಆಗಲಿ ಅಥವಾ ಅಂಬೇಡ್ಕರ್ ಸರ್ಕಲ, ಬಸ್ ಸ್ಟ್ಯಾಂಡ್ ರೋಡ, ಆಮೇಲೆ ಹಲ್ಯಾಳ ಸರ್ಕಲ್, ಕೆಲವು ಮಹತ್ವದ ಏರಿಯಾಗಳದಾಗೆಲ್ಲ ಡಬರೆಗಳು ಬಿದ್ದಾವೆ. ರಸ್ತೆ ಡಬರೆ ಬಿದ್ದ ಎಲ್ಲ ಧೂಳುಮಯ ಆಗಿದೆ. ಧೂಳದಿಂದ ಆಜು ಬಾಜು ಅಂಗಡಿಗಳದಾಗೆಲ್ಲ ಧೂಳು ಹಾಕತೈತಿ. ಮತ್ತು ತಿನ್ನೋ ಪದಾರ್ಥಗಳ ಮ್ಯಾಗೆಲ್ಲ ಧೂಳು ಕುಂಡಾಕತೈತಿ. ಕೆಲವು ಮಂದಿ ಅಡುಗೆ ಮಾಡಿದ್ರೆ ಅಡುಗೆಗೆಲ್ಲ ಧೂಳು ಹೊಂಟೈತಿ. ಭಯಂಕರ ಪರಿಸ್ಥಿತಿ ಕೆಟ್ಟೈತಿ. ಅದಕ್ಕೆ ದಯಮಾಡಿ ಸಂಬಂಧಪಟ್ಟ ಇಲಾಖೆದವರು ಮತ್ತು ಜನಪ್ರತಿನಿಧಿಗಳು ಈ ಅಥಣಿ ಪಟ್ಟಣದೊಳಗಿನ ರಸ್ತೆ ಏನೈತಿ ಕೂಡಲೇ ದುರಸ್ತಿ ಮಾಡಬೇಕು. ಇದರಿಂದ ರೋಗ ರುಜಿನಗಳು ಹೆಚ್ಚಾಗೋ ಸಂಭವ ಐತಿ. ಅದಕ್ಕಂತ ಧೂಳದಾಗ ಮಂದಿ ಹೈರಾಣಾಗಿದ್ದಾರೆ. ಯಾವಾಗ ಗಾಡಿಗಳ ಡಬ್ರೆದಾಗ ಸ್ಕಿಡ್ ಆಗ್ತಾವೆ, ಏನು ಅಪಾಯ ಆಗ್ತದೆ ಹೇಳಕ್ಕೆ ಅಪಾಯ ಆಗೋಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ರಸ್ತೆ ಕಡೆ ಗಮನ ಹರಿಸಬೇಕು. ಮತ್ತು ಹೊಸ ರಸ್ತೆ ಮಾಡಬೇಕು ಅಥವಾ ಪ್ಯಾಚ್ ವರ್ಕ್ ಮಾಡಬೇಕು, ಜನರಿಗೆ ಅನುಕೂಲ ಮಾಡಿ ಧೂಳು ಎಳಬಾರ್ದಂಗೆ ನೋಡ್ಕೋಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.